ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಸಂಬಂಧಪಟ್ಟಂಥ ಕೋಲಾರ ಜಿಲ್ಲೆಯ ಸಹಾಯಕ ಕಮಿಷನರ್ ಅವರ ಕಾರ್ಯಾಲಯಕ್ಕೆ ನಾನು ಮುಂದೂಡಿಸಿದರು. ಕೇಸನ್ನು ಮುಂದೂಡಿಸಿದಂಥ ಸಂದರ್ಭದಲ್ಲಿ ಸುಮಾರು 3-4 ವರ್ಷಗಳ ಕಾಲ ಸುತ್ತಾಡಿ ನಂಜಪ್ಪನವರು ಆ ಕೋಲಾರ AC ಕಚೇರಿಯಲ್ಲಿ ನಂಜಪ್ಪನವರಿಗೆ ಆದೇಶನೂ ಆಯಿತು. ಆ ಭೂಮಿಯ ಒಡೆಯ ನೀವೇ ಅಂತ ಹೇಳ್ಬಿಟ್ಟು ಆದೇಶವನ್ನು ಮಾಡಿದ್ರು. ಆ ಆದೇಶದ ಪ್ರಕಾರವಾಗಿ ಅವರು ಆ ಮೊದಲಿಂದ ಯಾವ ರೀತಿ ಸ್ವಾಧೀನ ಅನುಭವದಲ್ಲಿದ್ದರು, ಈಗಲೂ ಅದೇ ಸ್ವಾಧೀನ ಅನುಭವದಲ್ಲಿದ್ದಾರೆ, ಕೃಷಿಕರಾಗಿ ಇದ್ದಾರೆ. ಸಂಬಂಧಪಟ್ಟ ಬಂಗಾರಪೇಟೆ ತಾಲೂಕು ಸರ್ವೇ ಅಧಿಕಾರಿಗಳ ಮೀನಾಮೇಷ ಎನಿಸಿದ ಕಾರಣದಿಂದಾಗಿ ಇವತ್ತು ದಿವಸ ಗಲಭೆಗಳಾಗ್ತದೆ. ಮೂಲ ಕಾರಣಕರ್ತರು ಬಂಗಾರಪೇಟೆ ತಾಲೂಕು ಸರ್ವೇ ಅಧಿಕಾರಿಗಳೇ ADLR ಇವರೇ ಕಾರಣಕರ್ತರು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಕಾರಣ ಏನಂತಂದರೆ ಅವರು ಅರ್ಜಿ ಕೊಟ್ಟು ಸುಮಾರು ತಿಂಗಳುಗಳು ಕಳೆದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾದ ಕಾಳಜಿ ವಹಿಸದೆ ಒಂದು ಮೀನಾಮೇಷ ಎನಿಸಿ ತಾರತಮ್ಯಗಳನ್ನು ಮಾಡ್ತಿರ್ತಕ್ಕಂಥ ಈ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ದಯವಿಟ್ಟು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಸರ್ವೇ ಅಧಿಕಾರಿಗಳು ಅತಿ ಶೀಘ್ರವಾಗಿ ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ನಮ್ಮ ದಾಖಲೆಗಳು ಸರಿ ಇದೆ ಅಂತ ಹೇಳಿದ್ರೆ ನಮ್ಮ ಹೆಸರಿಗೆ ಪಾಣಿ ಇದೆಯಾ, ಪಟ್ಟ ಇದೆಯಾ, ಇನ್ನೊಂದು ಇದೆಯಾ ಪರಿಶೀಲನೆ ಮಾಡಿ ಎಲ್ಲ ಈ ಒಂದು ಸಂಬಂಧಪಟ್ಟಂಥ ಒಡೆಯ ಏನಿದೆ ಕೃಷಿಕ ಏನಿದೆ ನಂಜಪ್ಪನವರ ಹೆಸರಿಗೆ ಎಲ್ಲ ಇವರು ಮೂಲ ದಾಖಲೆಗಳು ಪಾಣಿ, ಪಟ್ಟ, EC, ಮುಟೇಶನ್ನು ಮತ್ತು ಇವರಿಗೆ ಸ್ಕೆಚ್ ಜೊತೆಗೆ ನ್ಯಾಯಾಲಯದಲ್ಲಿ ಜಿಲ್ಲಾ ಕಮಿಷನರ್ ಅಂದರೆ ಸಹಾಯಕ ಕಮಿಷನರ್ ಅಂದರೆ AC ಏನು ಆದೇಶ ಮಾಡಿದ್ರೆ ಆದೇಶದ ಕೃತಿಗಳನ್ನು ತಗೊಂಡು ಓದಿ ದಯವಿಟ್ಟು ನಮ್ಮ ಎಲ್ಲ ದಾಖಲೆ ಮಹಿಳೆಯರಿಗೆ ಅಪಮಾನ ಮಾಡುವಂತಹದ್ದು, ಮಹಿಳೆಯರಿಗೆ ಗೌರವ ಕೊಡಬೇಕಾದಂಥ ಈ ದೇಶದಲ್ಲಿ ಮಹಿಳೆಯರಿಗೆ ಅಪಮಾನ ಮಾಡಿದಂಥ ಈ ಕಾಂಗ್ರೆಸ್ ಪಾರ್ಟಿಯನ್ನ ಮುಂದೆ ಯಾವುದೇ ಚುನಾವಣೆಯಲ್ಲಿ ಮಹಿಳೆಯರಿಂದ ಒಂದು ವೋಟ್ ಅವರಿಗೆ ಸಿಗಬಾರದು. ಆ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಮಹಿಳೆಯರಿಗೆ ಅವಹೇಳನ ಮಾಡುತ್ತಿರುವ ಕಾಂಗ್ರೆಸ್ಸಿಗೆ ಬಿಲ್ ಅನ್ನು ತಂದಿದ್ರು, ಅದಕ್ಕೆ ನೀರು ಹಾಕುವಂತ ಕೆಲಸ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಮಹಿಳೆಯರಿಗೆ ಅಪಮಾನ ಮಾಡುವಂತಹದ್ದು, ಮಹಿಳೆಯರಿಗೆ ಗೌರವ ಕೊಡಬೇಕಾದಂತ ಈ ದೇಶದಲ್ಲಿ ಮಹಿಳೆಯರಿಗೆ ಅಪಮಾನ ಮಾಡಿದಂತ ಈ ಕಾಂಗ್ರೆಸ್ ಪಾರ್ಟಿಯನ್ನ ಮುಂದೆ ಯಾವುದೇ ಚುನಾವಣೆಯಲ್ಲಿ ಮಹಿಳೆಯರಿಂದ ಒಂದು ವೋಟ್ ಅವರಿಗೆ ಸಿಗಬಾರದು. ಆ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಇವತ್ತು ರಾಷ್ಟ್ರ ಧಿಕ್ಕರಿಸ್ತಾ ಇದ್ದೇವೆ, ವಿರೋಧ ಮಾಡ್ತಾ ಇದ್ದೇವೆ. ಮಹಿಳೆಯರಿಗೆ ಅನ್ಯಾಯ ಮಾಡುವುದನ್ನ ಸಹಿಸೋದಿಲ್ಲ. ಮುಂದಿನ ದಿನಮಾನದಲ್ಲಿ 1/3 ಹಕ್ಕನ್ನು, ಮಹಿಳೆಯರ ಹಕ್ಕನ್ನು ನಮ್ಮ ಪ್ರಧಾನಮಂತ್ರಿಗಳು ಕೊಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ, ಭ್ರಷ್ಟ ರಾಹುಲ್ ಗಾಂಧಿಗೆ, ಭ್ರಷ್ಟ ಪ್ರಿಯಾಂಕಾ ವಾದ್ರಾಗೆ ಮನೆ ಒಂದು 15-20 ದಿವಸ ಅನುಕೂಲ ಮಾಡುತ್ತಾ ನೀವು ನಿಮ್ಗೆ ಏನು ಹೇಳ್ತೀರಿ? ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 20 ಅಂಶ ಕಡಿಮೆ ಮಾಡಿದ್ರೆ 50 ಅಂಶ ಕಡಿಮೆ ಮಾಡ್ತೀವಿ, ಕಡಿಮೆ ಮಾಡಾಕ್ತೀವಿ. ಆಯ್ತಪ್ಪ ಹೋಗ್ಲಿ, ನೀವು ಬರ್ತೀವಿ ಬೇಕಾಗತ್ತಿಲ್ಲ. ನೈಟ್ ಟೈಮ್ನಾಗ ಎಷ್ಟಾಗುತ್ತೆ? 190 ಹೌದಾ? 190 ಮಾಡಿದ್ದೆ. ಅದೊಂದು 30 ಅಂಶ. ಇದೊಂದು ನೋಡಿ ಎಷ್ಟು 260 ಅಂಶ ಹಾಕಿದ್ವಿ. ಹೇಳ್ಬೇಕಾಗಿತ್ತು ನಾವು ಅಷ್ಟು ತಗೊಂಡಿದ್ದು ಭಾಳ ಹಾಕಿದ್ದು ಶ್ರಮ ಅಲ್ಲ. ಮಾತಾಡ್ತಾರೆ, ಒಟ್ಟು ಮಾತಾಡ್ತಾರೆ. ಒಂದು 10-15 ಇಷ್ಟ ಹಾಕಿದ್ರೆ ಈ ಸಮಸ್ಯೆ ಆಗಿದ್ದಿಲ್ಲ.
ತಗೊಳ್ಳಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.